ಪಪ್ಪ ಇದು ನೀವು ನಂಬ್ತೀರಾ? ಯಾವುದೋ ಅಂತರ್ಪಿಶಾಚಿ ಬಾಗ್ಲು ಬಡಿಯತ್ತಂತೆ. ನಾಳೆ ಬಾ ಅಂತ ಬರೆದ್ರೆ ನಾಳೆಯಿಂದ ಬರೋದಿಲ್ವಂತೆ. ಆತ್ಮಗಳು ಮುಕ್ತಿಗೋಸ್ಕರ ಕಾಯೋದು ಎಷ್ಟು ಸತ್ಯನೋ, ಮುಕ್ತಿ ಸಿಗದೆ ಹೋದಾಗ ಅಂತರ್ಪಿಶಾಚಿಯಾಗಿ ಅಲಿಯೋದು ಅಷ್ಟೇ ಸತ್ಯ ಅಮ್ಮ. ಅವುಗಳು ಸುಮ್ಮನೆ ಅಲ್ಲಿಯೋದಿಲ್ಲಮ್ಮ. ಸುತ್ತಮುತ್ತ ಇರೋರನ್ನ ಹಿಂಸಿಸೋದು, ಪೀಡಿಸೋದು, ಮನೆಯವ್ರ ನೆಮ್ಮದಿನ ಹಾಳು ಮಾಡೋದು, ಬೇರೆಯವ್ರು ನರಳಾಡ್ತಾ ಇದ್ರೆ ಅದನ್ನು ನೋಡಿ ಖುಷಿ ಪಡೋದು ಅವುಗಳ ಲಕ್ಷಣ. ರೀ, ಆತ್ಮಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಎಲ್ರಿಗೂ ಭಯ ಹುಟ್ಟಿಸ್ಬೇಡಿ. ನಾವು ಅದನ್ನ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವು ನಮ್ಗಳ ಜೊತೆ ಪ್ರೀತಿಯಿಂದನೇ ಕಾಣುತ್ತವೆ ಅಂತ ಹೇಳಿ. ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ರಾಣಿ. ನನಗೆ ಗೊತ್ತು. ನಾವು ಅವುಗಳ ಜೊತೆ ಹೇಗೆ ಬಿಹೇವ್ ಮಾಡ್ತೀವೋ ಅವು ಹಾಗೆ ಬಿಹೇವ್ ಮಾಡ್ತವೆ ಅಷ್ಟೇ. ನಾನಂತೂ ಇದನ್ನ ನಂಬೋದಿಲ್ಲ. ಅಂದ್ರೆ ಏನ್ ಮಗಳೇ ನಿನ್ ಮಾತಿನ ಅರ್ಥ? ಆತ್ಮಗಳಿಲ್ಲ ಅಂತನಾ? ಗರುಡ ಪುರಾಣದ ಪ್ರಕಾರ ಸತ್ತ ಮನುಷ್ಯನ ಆತ್ಮ ಕೇವಲ 7 ನಿಮಿಷಗಳ ಕಾಲ ಸತ್ತ ದೇಹದ ಸುತ್ತ ಸುತ್ತುತ್ತಾ ಇರುತ್ತಂತೆ. ಆಮೇಲೆ ಅದು ಇರೋದಿಲ್ಲ. ನಮ್ಮ ಜನ ಈ ಶ್ರಾದ್ದ, ಕಾರ್ಯ, ತಿಥಿ ಅಂತೆಲ್ಲ ಹೇಳಿ ಆತ್ಮಕ್ಕೆ ಮುಕ್ತಿ ಕೊಟ್ಟೆ ಅಂತ ಸಮಾಧಾನ ಮಾಡ್ಕೋತಾರೆ. ಆಕ್ಚುಲಿ ಈ ಆತ್ಮಗಳ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಪಪ್ಪ. ಸರಿ ಮಗಳೇ, ನೀನು ಹೇಳಿದಾಗೆ 7 ನಿಮಿಷಗಳ ಕಾಲ ಆತ್ಮ ಸತ್ತ ದೇಹ ಸುತ್ತ ಸುತ್ತುತ್ತೆ ಅಂತ ಹೇಳಿದೆ. ಆ 7 ನಿಮಿಷಗಳು ಕಳೆದ ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತೆ? ಎಲ್ಲೋಗುತ್ತೆ ಅಂದ್ರೆ ಜಸ್ಟ್ ಮಾಯ ಆಗತ್ತೆ. ಈ ಮಾಯ ಅಂತ ಪ್ರೋಸೆಸ್ ಹೇಳ್ತಿದ್ಯಲ್ಲ, ಅದನ್ನೇ ನಮ್ಮಲ್ಲಿ ಪಂಚಭೂತಗಳಲ್ಲಿ ಲೀನ ಅಂತ ಕರೆಯೋದು. ಅದಕ್ಕೆ ಅಮ್ಮ ಈ ಶ್ರಾದ್ದ, ಕಾರ್ಯ ಎಲ್ಲ ಮಾಡೋದು. ಹೌದು ಕಣೆ, ನಿಮ್ಮಪ್ಪ ಹೇಳ್ತಾ ಇರೋದು ಸತ್ಯ. ಆತ್ಮಗಳಿಗೆ ತೃಪ್ತಿ ಸಿಗ್ಲಿಲ್ಲ ಅಂದ್ರೆ ಅವುಗಳು ಒಂಟಿ ಆಗೋದ್ರೆ ಅಂತರ್ಪಿಶಾಚಿಯಾಗಿ ಅಲಿತಾ ಇರುತ್ತವೆ. ಆತ್ಮಗಳು ಪಿಶಾಚಿಗಳಾಗೋದ್ರೆ ಮಹಾಪಾಪ ಗೊತ್ತಾ? ವಾಟ್ ಎವರ್ ಇಟ್ ಇಸ್ ಪಾಪ, ನೆವರ್ ಎಂಡಿಂಗ್ ಡಿಸ್ಕಷನ್. ನಿಮ್ಮ ನಂಬಿಕೆ ನಿಮಗೆ, ನನ್ನ ನಂಬಿಕೆ ನನಗೆ. ಎಲ್ಲರೂ ಹಾಗೆ ಮಗಳೇ, ಅವರವರ ಅನುಭವಕ್ಕೆ ಬರೋದು ಹೊರತು ಯಾರೂ ಅದನ್ನು ನಂಬೋದಿಲ್ಲ. ನಿನಗೂ ಅಷ್ಟೇ, ಸ್ವಂತ ಅನುಭವ ಆದರೆ ನೀನು ನಂಬ್ತೀಯ. ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇನ್ನು ಅದನ್ನ ನನ್ನ ಅನುಭವಕ್ಕೆ ಬರುತ್ತಾ? ಹೋಗ್ಲಿ ಬಿಡಿ ಪಾಪ. ಗುಡ್ ನೈಟ್. ಗುಡ್ ನೈಟ್. ಇನ್ನು ರಾತ್ರಿ ಹೊತ್ತು ಯಾರಾದ್ರೂ ಬಾಗ್ಲು ತಟ್ಟಿದ್ರೆ ಬಾಗ್ಲು ತೆಗಿಬಿಡಿ, ನಾಳೆ ಬಾ ಅಂತ ಕೂಗಿ, ಆಯ್ತಾ? ತುಂಬ ಹೊತ್ತಾಗಿದೆ, ಹೋಗಿ ಮಲ್ಕೊಳ್ಳಿ. ಚಿರು ಏನಾದರೂ ಅಂತರ್ಪಿಶಾಚಿ ಆಗೋದ್ರೆ ಅದಕ್ಕೆ ನಾನೇ ಕಾರಣ ಆಗೋಗ್ತೀನಾ? ಒಂದು ಊರಿನಲ್ಲಿ ಒಬ್ಬ ಹೆಣ್ಣುಮಗಳು ಆಕಸ್ಮಿಕವಾಗಿ ಸಾವಿಗೀಡಾಗಿದ್ದಾಳೆ. ಕಾರಣಾಂತರಗಳಿಂದ ಅವಳ ಆತ್ಮಕ್ಕೆ ಮುಕ್ತಿ ಕೊಡೋಕೆ ಆಗೋದೇ ಇಲ್ಲ. ಅವಳ ಆತ್ಮಕ್ಕೆ ಮುಕ್ತಿ ಸಿಗದೆ ಅಂತರ್ಪಿಶಾಚಿಯಾಗಿ ಅಲಿತಾ ಇದ್ದಾಳೆ. ಆತ್ಮಗಳು ಮುಕ್ತಿಗೋಸ್ಕರ ಕಾಯೋದು ಎಷ್ಟು ಸತ್ಯನೋ, ಮುಕ್ತಿ ಸಿಗದೆ ಹೋದಾಗ ಅಂತರ್ಪಿಶಾಚಿಯಾಗಿ ಅಲಿಯೋದು ಅಷ್ಟೇ ಸತ್ಯ. ಆತ್ಮಗಳು ಪಿಶಾಚಿಗಳಾಗೋದ್ರೆ ಮಹಾಪಾಪ ಗೊತ್ತಾ? ಚಿರುಗಿನ್ನೂ ಮುಕ್ತಿ ಸಿಕ್ಕಿಲ್ಲ. ಅವನು ಸ್ವರ್ಗನೂ ಸೇರಿದೆ, ನನ್ನ ಹತ್ರನೂ ಇರದೆ
ಅಂತರ್ಪಿಶಾಚಿ ಆಗೋಗ್ತಾನ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅದನ್ನ ತೆಗೆದುಕೋ.
ಭೈರವ ರುದ್ರಾಯ ಮಹಾರುದ್ರಾಯ ಕಾಲರುದ್ರಾಯ ಕಲ್ಪಾಂತರುದ್ರಾಯ ವೀರರುದ್ರಾಯ ಘೋರರುದ್ರಾಯ ಅಘೋರ ರುದ್ರಾಯ ಚಂಡರುದ್ರಾಯ ಪ್ರಚಂಡರುದ್ರಾಯ ನಮೋ ನಮಃ. ಇಲ್ಲಿ ಹರಿಯುವ ನೀರಿನಲ್ಲಿ ಅಸ್ಥಿ ವಿಸರ್ಜನೆಯಾಗಲಿ. ಅವನ ಆತ್ಮ ಪಂಚಭೂತಗಳಲ್ಲಿ ಹಿಂದೆ ಲೀನವಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲೇ ಹರಿಯುವ ನೀರಿನಲ್ಲಿ ಅಸ್ಥಿ ವಿಸರ್ಜನೆಯಾಗಲಿ. ಅವನ ಆತ್ಮ ಪಂಚಭೂತಗಳಲ್ಲಿ ಹಿಂದೆ ಲೀನವಾಗಲಿ.
ಯಾಕೆ ಈ ಥರ ಕನ್ಸು ಬಂತು? ಬೆಳಗಿನ ಜಾವ ಬರೋ ಕನ್ಸುಗಳು ಸತ್ಯ ಆಗತ್ತೆ ಅಂತ ಹೇಳ್ತಾರೆ. ಮಮ್ಮಿ, ನಾನು ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ ಅಲ್ವಾ? ಐ ಹೇಟ್ ಯು. ನನ್ನ ಕಂಡ್ರೆ ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಚಿರು ಆ ಮನೇಲಿ ಒಂಟಿಯಾಗಿದ್ದಾನೆ. ಅವನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ನಾನು ಏನು ಮಾಡಲಿ? ಆರ್ತಿ, ಚಿರು ಬದುಕಿದ್ದಾಗ ನಿನ್ನ ಪ್ರೀತಿ ಸಿಗ್ಲಿಲ್ಲ. ಈಗ ಅವನು ನಿನ್ನ ಪ್ರೀತಿ ಬಯಸಿ ಬಂದಿದ್ದಾನೆ. ಅಲ್ಲಿ ಅವನನ್ನ ಒಬ್ಬನ್ನೇ ಬಿಟ್ಟು ಬಂದ್ಬಿಟ್ಟೆ ಅಲ್ವಾ? ಮಗ ಬೇಕು ಅಂತ ಬಾಯಲ್ಲಿ ಹೇಳ್ತಿದ್ದೆ ಅಷ್ಟೇ. ಅವನನ್ನ ಆತ್ಮಗಳ ಜಾಗದಲ್ಲೂ ಇರೋಕ್ಕೂ ಬಿಡದೆ, ನಿನ್ನ ಹತ್ರನೂ ಇಟ್ಕೊಳ್ದೆ ಅವನನ್ನ ಅಂತರ್ಪಿಶಾಚಿಯಾಗಿ ಮಾಡೋದಕ್ಕೆ ನೀನೇ ಕಾರಣ ಆಗ್ಬಿಟ್ಟೆ ಅಲ್ವಾ? ನೀನು ಸರಿಯಾಗೇ ಮಾಡಿದ್ಯಾ ಆರ್ತಿ. ನಿನ್ನ ಮಾತು ಕೇಳದೆ ಇರೋ ಮಗನ್ನ ನಿನ್ನ ಜೊತೆಲಿ ಇಟ್ಕೊಂಡಿದ್ದಿದ್ರೆ ನೀನು ತಾಳಿ ಕಳ್ಕೋಬೇಕಾಗಿತ್ತು. ನೀನು ತಗೊಂಡ ನಿರ್ಧಾರ ಸರಿಯಾಗೇ ಇದೆ. ಅವನು ತಾನಾಗೆ ಬಂದವನಲ್ಲ, ಆರ್ತಿನೇ ಹೋಗಿ ಅವನನ್ನ ಕರ್ಕೊಂಡು ಬಂದಿದ್ದು. ಈಗ ಕಂದನ ನಡು ನೀರಲ್ಲಿ ಕೈ ಬಿಡೋದು ತಪ್ಪಲ್ವಾ? ಹೇಗೆ ತಪ್ಪಾಗುತ್ತೆ? ಅವನು ಬದುಕಿದ್ದಾಗ ಆರ್ತಿ ಅವನಿಗೆ ಕೈ ತುತ್ತು ಕೊಡಲಿಲ್ಲ, ಮಡ್ಲಲ್ಲಿ ಮಲಗಿಸ್ಕೊಂಡು ಲಾಲಿ ಹಾಡಲಿಲ್ಲ. ಅದನ್ನೆಲ್ಲ ಮಿಸ್ ಮಾಡ್ಕೊಂಡ ಅಂತ ತಾನೇ ಅವನ್ನ ವಾಪಸ್ ಕರ್ಕೊಂಡು ಬಂದಿದ್ದು. ಆದರೆ ಅವನು ಏನು ಮಾಡ್ದ? ಮನೆಯವ್ರು ಎಲ್ಲರ ಮೇಲೂ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಪ್ರೀತಿ ಬಯಸಿ ಬಂದವ್ರಿಗೆ ಕಥೆ ಇಸ್ಕೋದು ತಪ್ಪಲ್ವಾ? ಬುದ್ಧಿ ಇಲ್ಲದೆ ಇರೋ ವಯಸ್ಸಲ್ಲಿ ಸತ್ತು ಮಗು ಅದು. ಬುದ್ಧಿ ಕೇಳೋ ವಯಸ್ಸಿರಲಿಲ್ಲ ಅವನಿಗೆ. ಈಗ ಚಿರು ಬದುಕಿದ್ದಿದ್ರೆ, ಅವನು ಹಠ ಮಾಡಿದ್ದಿದ್ರೆ ಆರ್ತಿ ಅವನನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಿದ್ಲ. ಚಿಕ್ಕ ಮಕ್ಕಳು ಹಠ ಮಾಡೋದು ಸಹಜ. ಅವನು ಹಠ ಮಾಡ್ತಾ ಇದ್ದಿದ್ದು ಚಾಕ್ಲೇಟ್ ಬೇಕು ಅಂತಲ್ಲ, ಐಸ್ ಕ್ರೀಮ್ ಬೇಕು ಅಂತಲ್ಲ, ಚೈತ್ರ ಅಶೋಕ್ನ ಪ್ರಾಣ ಬೇಕು ಅಂತ. ಅದನ್ನು ಕೊಡಬೇಕಾಗಿತ್ತಾ? ಅವನು ಆರ್ತಿನ ತುಂಬ ಪ್ರೀತಿ ಮಾಡ್ತಾನೆ. ಆರ್ತಿ ವಿಷಯದಲ್ಲಿ ಅವನು ತುಂಬ ಪೊಸೆಸಿವ್ ಆಗಿದ್ದಾನೆ. ಆರ್ತಿಗೇನಾದರೂ ಸಮಸ್ಯೆ ಆದರೆ ಅವನಿಗೆ ಬೇಜಾರಾಗುತ್ತೆ. ಆರ್ತಿ ಕಣ್ಣಲ್ಲಿ ನೀರು ಬಂದರೆ ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅವನಿಗೆ ಬೇರೆ ಯಾರೂ ಬೇಕಾಗಿಲ್ಲ, ಆರ್ತಿ ಮಾತ್ರ ಬೇಕು. ಹಾಗಾದರೆ ಚೈತ್ರ ಅಶೋಕ್ನ ಬಿಟ್ಬಿಡು ಅಂದರೆ ಕೇಳ್ತಾನ? ಯಾರಿಗೂ ತೊಂದರೆ ಕೊಡಬೇಡ ಅಂದರೆ ಬಿಟ್ಬಿಡ್ತಾನ? ಕೇಳ್ತಾನೆ, ಖಂಡಿತ ಕೇಳ್ತಾನೆ. ಆರ್ತಿ ಹೇಳಿದ್ರೆ ಅವನು ಏನು ಬೇಕಾದರೂ ಕೇಳ್ತಾನೆ. ಅವನು ಯಾರ ಮಾತನ್ನು ಕೇಳೋದಿಲ್ಲ. ಅವನ ಮೇಲೆ ನನಗೆ ನಂಬಿಕೆ ಇಲ್ಲ. ಅವನು ಪ್ರೀತಿ ಬಯಸಿ ಬಂದವನಲ್ಲ, ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಬಂದವನು. ಇಲ್ಲ, ಅವನು ಪ್ರೀತಿಗೋಸ್ಕರನೇ ಬಂದವನು. ಅವನು ಆರ್ತಿ ಮಾತನ್ನ ಕೇಳ್ತಾನೆ. ಕೇಳೋದಿಲ್ಲ, ಅವನು ಕೇಳ್ತಾನೆ. ಆರ್ತಿ, ಅವನನ್ನು ಅಂತರ್ಪಿಶಾಚಿಯಾಗಿ ಮಾಡಬೇಡ. ಅವನು ಅಂತರ್ಪಿಶಾಚಿ ಆಗೋದಿಲ್ಲ. ಅವನನ್ನು ಅವನ ಪಾಡಿಗೆ ಬಿಟ್ಬಿಡು ಆರ್ತಿ. ಬಿಡಬೇಡ, ಬಿಟ್ಬಿಡು. ನಿಲ್ಸಿ. ಚಿರು ನನ್ನ ಮಗ, ನಾನು ಹೆತ್ತ ಮಗ. ಅವನನ್ನು ಅಂತರ್ಪಿಶಾಚಿಯಾಗಿ ಅಲಿಯೋದಕ್ಕೆ ನಾನು ಬಿಡೋದಿಲ್ಲ. ಹಾಗಾದ್ರೆ ಹೋಗು, ಈಗಲೇ ಹೋಗು. ಹಳೆ ಮನೆ ಹತ್ರ ಹೋಗಿ ಚಿರುನ ವಾಪಸ್ ಕರ್ಕೊಂಡು ಬಾ. ಹೋಗ್ತೀನಿ, ನನ್ನ ಮಗನ ಹತ್ರ ಹೋಗ್ತೀನಿ, ನನ್ನ ಚಿರು ಹತ್ರ ಹೋಗ್ತೀನಿ. ಅವನ ಅಸ್ತಿತ್ವ ಇರೋ ಅಸ್ತಿನ ನಾನೇ ತಗೊಂಡು ಬರ್ತೀನಿ.